ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಎಸ್ ಗೈಸ್, ಇವತ್ತು ವ್ಲಾಗ್ ಮಧ್ಯಾಹ್ನದಿಂದನೇ ಶುರು ಮಾಡ್ತಾಯಿದ್ದೀವಿ. ಸೊ ರವಿಚಂದ್ರನ್ ಫಿಲಮ್ ಬರ್ತಾಯಿದೆ, ಯುಗ ಪುರುಷ. ತುಂಬ ದಿವಸ ಆಗಿತ್ತು ನೋಡಿ. ಸೊ ಹಾಗಾಗಿ ಅದನ್ನು ನೋಡ್ತಾ ಕೂತಿದ್ದೀನಿ. ನಾವು ಊಟ ಅದು ಮಾಡಬೇಕು. ಊಟ ಏನು ಅಡುಗೆ ನೆನೆದೇ ಸ್ವಲ್ಪ ಸಾಂಬಾರಿತ್ತು, ನುಗ್ಗೆಕಾಯಿ ಸಾಂಬಾರು. ಸೊ ಅದೇ ಇವಾಗ ಒಂದು ಹೊತ್ತಿಗೆ ಅಡ್ಜಸ್ಟ್ ಆಗುತ್ತೆ. ಅಥರ್ವ ಮತ್ತು ಮೋಹನ್ನು ಅಂಗಡಿಗೆ ಹೋಗಿದ್ದಾರೆ. ಸ್ವಲ್ಪ ಮೊಸರು ಖಾಲಿ ಆಗಿಬಿಟ್ಟಿತ್ತು, ಮೊಸರನ್ನ ತರಕ್ಕೆ ಹೋಗಿದ್ದಾರೆ. ಹಾಗೆ ನೆಂಚ್ಕೊಳ್ಳೋಕೆ ಏನಾದರೂ ತನ್ನಿ ಅಂತ ಹೇಳಿದ್ದೆ. ಸೊ ಅವ್ರು ಅಂಗಡಿಗೆ ಹೋಗಿದ್ದಾರೆ. ಈಗ ಅಥರ್ವ ಊಟ ಉಂಡಾಯಿತು, ಬಟ್ ಅವನು ಬಿಸಿಲಲ್ಲಿ ಆಟಾಡೋಕ್ಕೆ ಹೋಗಿದ್ದ. ಸೈಕ್ಲಿಂಗಿಗೆ ಹೋಗಿದ್ದ. ಬೇಡ ಬಿಸಿಲು ಅಂಥೇಳಿ ಬಲವಂತ ಮಾಡಿ ಕರ್ಕೊಂಬಂದಿದ್ದಾಯ್ತು ಅವನ್ನ. ಸೊ ಈಗ ಅಂಗಡಿಗೆ ಹೋಗಿದ್ದಾರೆ. ಸೊ ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್ ಗೈಸ್, ಊಟ ಎಲ್ಲ ಆಯಿತು. ಇನ್ನೇನು ಹೊರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೊರಗೆ ಅಂದರೆ ಅಥರ್ವನ್ನ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ. ಸೊ ತುಂಬ ದಿವಸ ಆಗಿತ್ತು, ಪಾಪ ಅವನ್ನೆಲ್ಲೂ ಹೊರಗೂ ಕರ್ಕೊಂಡು ಹೋಗಿರಲಿಲ್ಲ, ಬಿಸಿಲು ಅಂತಂದ್ಬಿಟ್ಟು. ಹಾಗಾಗಿ ಇಲ್ಲೇ ಮನೆ ಹತ್ರ ಒಂದು ಪಾರ್ಕ್ ಇದೆ. ಸೊ ಅಲ್ಲೇ ಕರ್ಕೊಂಡು ಹೋಗಿ ಅವನಿಗೆ ಆಚೆ ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಪಾರ್ಕಿಗೆ ಹೋಗೋಣ. ಸೊ ನನಗೂ ತುಂಬ ದಿವಸ ಆಗಿತ್ತು ಪಾರ್ಕಿಗೆ ಹೋಗಿ. ಸೊ ಅವನ ಜೊತೆಗೆ ಇವತ್ತು ನಾನು ಹೋಗ್ತಾಯಿದ್ದೀನಿ. ಏನು ಶಾರ್ಟ್ ಕಟ್ಟು? ಹೋಯ್ತು. ಜಾರು ಜಾರೋ ಬಾ. ಏನು ಈ ಕಾರಣಕ್ಕೆ ಹೋಗು ನೀವು. $38 ಕೊಟ್ಟು ಅಲ್ಲಿಂದ ಇಲ್ಲಿಂದ ನೋಡ್ಕೊಂಬರೋಕ್ಕೆ ಶೆಕೆ. ಅಲ್ಲಿ ಆಡ್ತಾ ಇದೆ ನೋಡಿ, ದೊಡ್ಡ ಸ್ಲೈಡಲ್ಲಿ ಕಾಣಿಸೋದೇ ಇಲ್ಲ. ಅಲ್ಲಿ ಜಾರ್ಕೊಂಡು ಬಾ. ನೋಡ್ದೆ ಬಾ, ಹೊಡೆದೋಗಿದೆ. ಆಯಿತು ಬಾ. ಏನಾಗಲ್ಲ, ಬಾರ ಅಥರ್ವ. ಬಟ್ಟೆ ಹೋಗುತ್ತೆ ಅದಕ್ಕೆ ಸಿಕ್ಕಾಕೊಂಡ್ರೆ. ಬಾ ಆಯಿತು. ಪುಷ್ ಮಾಡ್ತಾ ಇದ್ದೀನಲ್ಲ. ಆಗಿನ ದೊಡ್ಡದು ಬರೋದಲ್ವ ಇದು ಫ್ಯಾನು, ಚಿಕ್ಕದು ಮಾಡ್ಬಿಡೋದು. ಟೈಮ್ ಇವಾಗ 7 ಗಂಟೆ. ನೋಡೋದು ಯಾರು ಅಷ್ಟು ನೋಡಿ ಫ್ರೆಂಡ್ಸ್ ಹೆಂಗಿದೆ. ಮಾತಾಡಿ ತಮ್ಮ ಏನಾದರೂ ಹೇಳಿ ಮೋಹನ್.
ಅಥರ್ವ ಬಟ್ಟೆ ಹಿಂದೆ ಎಷ್ಟು ಕೊಳೆ ಮಾಡ್ಕೊಂಡಿದ್ಯಾ ಗೊತ್ತಾ ನೀನು? ಹಾಂ, ಎಲ್ಲಿ ಕೂತಿದ್ದೆ? ಎಷ್ಟು ಗಲೀಜು ಮಾಡ್ಕೊಂಡಿದ್ಯಾ ಗೊತ್ತಾ? ಹಾಂ, ಅದು ಸ್ಲೈಮ್ ನೋಡಿ ಹೆಂಗೆ ಹಾಕಿದ್ಯಾ. ಪಪ್ಪ ಏನಂದ್ರು, ನೆಲದ ಮೇಲೆ ಹಾಕ್ಬೇಡ ಅಂತಂದ್ರು ತಾನೇ. ಎತ್ತು ಮತ್ತೆ ತೆಗಿಯೋದೆಲ್ಲ. ಬಟ್ಟೆ ಚೇಂಜ್ ಮಾಡಿ ಫಸ್ಟು. ಹಾಂ, ಯಾಯ್ ಅದು ಆಫ್ ಮಾಡಪ್ಪ. ಅದು ಬರೀ ಇದೇ ಹಾಕಿರ್ತೀಯ, ಬೇರೆ ನಮಗೂ ನೋಡೋಕೆ ಬಿಡೋದಿಲ್ಲ. ಚೇಂಜ್ ಮಾಡಲಾ? ಬೇರೆದು ಹಾಕ್ಕೊಳ್ಳೆ ನಾನು? ಅಥರ್ವ, ಅಥರ್ವ ಚಿಂಟು, ಬೇರೆದು ಹಾಕ್ಕೊಳ್ಳ? ಚೇಂಜ್ ಮಾಡಲಾ? ಎದ್ದು ಬಟ್ಟೆ ಚೇಂಜ್ ಮಾಡಿದ್ದೇಳು. ಸೊ ಎಸ್ ಗೈಸ್, ಊಟ ಎಲ್ಲ ಆಯಿತು. 3 ಜನದ್ದು. ಇನ್ನೇನು ಮಲಗದೆ. ಟೈಮಿಗೆ ಬಂದು 9:30 ಆಗಿದೆ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.